ಹಾಯ್ ಎಲ್ಲರಿಗೂ. ಕೈಯಲ್ಲಿ 2 kg ರೋಹು ಮೀನುಂಟು. ಸಿಂಪಲ್ ಆಗಿ ಇದರದೊಂದು ತಂದೂರಿ ರೆಸಿಪಿನ ಮಾಡುವ. ಈಗ ಫಸ್ಟಿಗೆ ಮೀನನ್ನ ಕಟ್ ಮಾಡಿ ಕ್ಲೀನ್ ಮಾಡುವ. ಒಂದು ಟೇಬಲ್ ಚಮಚದಷ್ಟು ಅಚ್ಕಾರದ ಪುಡಿ, 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಚಮಚ ಕೊತ್ತಂಬರಿ ಪುಡಿ, 1 ಚಮಚ ಗರಂ ಮಸಾಲ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಲೆಮನ್ ಜ್ಯೂಸು, ಒಂದು ಇಡೀ ನಿಂಬೆಯ ರಸವನ್ನು ಹಾಕ್ತಾ ಇದ್ದೀನಿ, ತೆಂಗಿನೆಣ್ಣೆ. ಇದನ್ನು ಮಿಕ್ಸ್ ಮಾಡಲಿಕ್ಕೆ ಮೀನಿಗೆ ಮ್ಯಾರಿನೇಷನ್ ಮಾಡುವ. ಓಕೆ, ಮೀನಿಗೆ ಮಸಾಲ ಹಾಕಿ ಆಯಿತು. ಒಳ್ಳೆ ರೀತಿಯಲ್ಲಿ ಮಸಾಲ ಹಾಕಿದ್ದೀನಿ. ಈಗ ಮೀನು ರೆಸ್ಟಲ್ಲಿ ಇರಲಿ. ಅಷ್ಟರ ತನಕ ನಾವು ಕೆಂಡವನ್ನು ರೆಡಿ ಮಾಡುವ. ತಂದೂರಿ ಮಾಡಲಿಕ್ಕೆ ಕೆಂಡ ಬೇಕಲ್ಲ, ಹಾಗೆ ಅದನ್ನು ರೆಡಿ ಮಾಡುವ. ನೋಡಿ, ಕೆಂಡ ರೆಡಿ ಆಗಿದೆ. ಈಗ ಮೀನನ್ನು ಇದ್ರ ಮೇಲೆ ಇಡುವ. ಸ್ವಲ್ಪ ಬೆಣ್ಣೆಯನ್ನು ಹಾಕೋ ಇದಕ್ಕೆ. ನೋಡಿ, ಮೀನು ರೆಡಿ ಆಗಿದೆ. ಇದನ್ನ ತೆಗೆದು ಬಿಡುವ. ನೋಡಿ, ಮೀನು ತಂದೂರಿ. ಓಕೆ, ಮೀನು ಟೇಸ್ಟ್ ಮಾಡಿ ಎಲ್ಲ ಆಯಿತು. ಆನೆಸ್ಟ್ ಆಗಿ ಫೀಡ್ಬ್ಯಾಕ್ ಕೊಡಬೇಕು ಅಂದರೆ ಈ ಮೀನು ತಂದೂರಿ ಮಾಡಲಿಕ್ಕೆ ಸೂಟೇ ಆಗಲ್ಲ. ಯಾಕಂದರೆ ಈ ಮೀನಲ್ಲಿ ತುಂಬ ಮುಳ್ಳಿದೆ, ಮತ್ತು ಈ ಮೀನು ತಿನ್ನುವಾಗ ಸ್ವಲ್ಪ ಸ್ವೀಟ್ ಅನಿಸುತ್ತೆ. ಸೊ ತಂದೂರಿಗೆ ಅದೆಲ್ಲ ಒಳ್ಳೇದಾಗೋದಿಲ್ಲ. ಮಸಾಲ ಅಂತೂ ತುಂಬಾ ಚೆನ್ನಾಗಿದೆ, ಆದರೆ ಮೀನೇ ಸೂಟ್ ಆಗಲಿಲ್ಲ. ನಾನು ಕೂಡ ಈ ಮೀನನ್ನು ಫಸ್ಟ್ ಟೈಮ್ ಯೂಸ್ ಮಾಡೋದು. ಹಾಗೆ ನೀವೇನಾದರೂ ಫಿಶ್ ತಂದೂರಿ ಮಾಡಲಿಕ್ಕೆ ಹೋದರೆ ಈ ಮೀನನ್ನು ಖಂಡಿತವಾಗ್ಲೂ ನೀವು ಟ್ರೈ ಮಾಡಬೇಡಿ. ಓಕೆ, ಆನೆಸ್ಟ್ ಆಗಿ ನಾನು ನಿಮಗೆ ಫೀಡ್ಬ್ಯಾಕನ್ನು ಕೊಡ್ತಾ ಇದ್ದೀನಿ. ಬೇರೆ ಯಾವುದೇ ಮೀನು ತಗೊಳ್ಬೋದು, ಬಂಗುಡೆ ತಗೊಳ್ಬೋದು, ಅಂಜಲ್ ತಗೊಳ್ಬೋದು. ಪಾಂಫ್ರೆಟ್ ಅಂತೂ ಬೆಸ್ಟ್ ಮೀನು ನಿಮಗೆ ತಂದೂರಿ ಮಾಡಲಿಕ್ಕೆ. ಓಕೆ, ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೇನೆ. ಇಷ್ಟ ಆದ ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋನ ಶೇರ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.